ಸರ್ ನಮಸ್ಕಾರ. ನಾವು ಈ ವಾರ್ಡ್ 19ನೇ ವಾರ್ಡ್ ಸಂಕಣ್ಣ ಅಂತೇಳಿ. ಈ ಸಮಸ್ಯೆ ಏನಂದರೆ BK ರೋಡ್ ಗಾಂಧಿನಗರ ಇಲ್ಲಿ ನೀರಿನ ಸಮಸ್ಯೆ ಆಗಿದೆ ಸರ್. ಈಗ ಇದು ಸಂಬಂಧಪಟ್ಟಿದ್ದು ಅಧಿಕಾರಿಗಳು ಯಾವ ಈ ಕಡೆ ಗಮನ ಕೊಡ್ತಾ ಇಲ್ಲ. ಇದು 25 ದಿನ ಆಯ್ತು ಸರ್ ನೀರಿಂದು ಪೈಪೆಲ್ಲ ಡ್ಯಾಮೇಜ್ ಆಗಿ. ಇದಕ್ಕೆ ಏನಂತೇಳಿ ಸಂಬಂಧಪಟ್ಟವ್ರು ಯಾರು, ಈ ರೋಡ್ ಕಾಂಟ್ರಾಕ್ಟ್ರು ಯಾರು ಅಂತ ನಮ್ಗೆ ಗೊತ್ತಾ ಇಲ್ಲ. ಈಗ ಇದ್ರ ಬಗ್ಗೆ ಸುಮಾರು ಟೈಮ್ ಮನವಿ ಕೊಟ್ಟಿದ್ದೇವೆ. ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಹೇಳಿದ್ದೇವೆ, ಯಾರು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇದು ವಾಟರ್ ಟ್ಯಾಂಕ್ ನೀರು ತಂದು ಕೊಡ್ತಾರೆ, ಒಂದು ಡ್ರಮ್ ಕೊಡ್ತಾರೆ ನೀರು ಕೊಟ್ಟರೆ ಅದು ಎಲ್ಲೇ ಒಬ್ರಿಗೆ ಸಾಲಲ್ಲ. ಬಟ್ಟೆ ಹೋಗ್ಲಿಕ್ಕಾಗಲಿ, ಸ್ನಾನಕ್ಕೆ ಮಾಡೋಕ್ಕಾಗಲಿ ಯಾವುದಕ್ಕೂ ಸಾಲ ಬರೋಲ್ಲ. ಈಗ ನೀರು ಸಮಸ್ಯೆ ಆಗಿದೆ. ಸುಮಾರು ಒಂದು 250 ಮನೆಗೆ ನೀರು ಸಮಸ್ಯೆ ಆಗಿದೆ. ಇದನ್ನು ಸಂಬಂಧಪಟ್ಟವ್ರು ಯಾರನ್ನು ಬೇಗ ಬಗೆಹರಿಸ್ಕೊಡ್ಬೇಕು. ಆಮೇಲೆ ಇದು ಸಮಸ್ಯೆ ಏನಂದರೆ, ಇದು ಮಧ್ಯದಲ್ಲಿ ನೀರಿನ ಪೈಪ್ಲೈನ್ ಇದೆಯಲ್ಲ, ಇದು ಮಧ್ಯ ರೋಡಲ್ಲಿ ಹೋಗಿದೆ. ನಾಳೆ ಇದನ್ನು ಸೈಡಿಗೆ ಹಾಕಿದರೆ ಒಳ್ಳೆಯದಿತ್ತು. ಮತ್ತು ಮಧ್ಯದಲ್ಲಿ ಆಮೇಲೆ ಅಗೆದು ಆಮೇಲೆ ಮತ್ತು ಅದನ್ನು ತೋಡೋದು ಅಂದರೆ ಸಮಸ್ಯೆ ಆಗುತ್ತೆ. ಹೀಗೆ ಅದನ್ನು ಶಾಶ್ವತ ಪರಿಹಾರನ ಬಗೆಹರಿಸಿಕೊಡಿ ಅಂತೇಳಿ ಈ ಸಚಿ ಧ್ವನಿ ಮೂಲಕ ನಾನು ಕೇಳ್ತಾ ಇದ್ದೀನಿ. ಎಷ್ಟು ದಿನದಿಂದ ಸಮಸ್ಯೆ ಸರ್? ಇದು ಒಂದು 25 ದಿನ ಸರ್. ಈಗ ಸಮಸ್ಯೆ ಕಣಕ್ಕೆ ನೀರು ಬಿಡೋದು, ಆರೋಗ್ಯ ಎಲ್ಲ ಕೆಡ್ತಾ ಇದೆ ಮಕ್ಕಳದು. ನೀರು ಒಂದು ವಾರದಿಂದ ಪೈಪ್ ರೆಡಿ ಮಾಡ್ತೀವಿ ಅಂತ ಇದ್ದಾರೆ, ಮತ್ತು ಕಣಕ್ಕೆ ನೀರು ಬರ್ತಾ ಇದೆ, ಕೆಂಪು ನೀರು. ಮನೆಯಲ್ಲಿ ಆರೋಗ್ಯ ಎಲ್ಲ ಹದಗೆಟ್ಟಿದೆ. ಈಗಾಗಲೇ ನಮ್ಮ ಹುಡುಗನಿಗೆ ಆಸ್ಪತ್ರೆಗೆ ಸೇರ್ತಿದ್ದೀವಿ. ಅದ್ರ ಬಗ್ಗೆ ಯಾರು ನಗರಸಭೆಯರಾಗಲಿ ಯಾರು ಇದಕ್ಕೆ ಗಮನ ಹರಿಸ್ತಾ ಇಲ್ಲ. ದಯವಿಟ್ಟು ಅಲ್ಲಿ ಹೋಗಿ ಕೇಳಿದರೆ, ನಗರಸಭೆ ಇಂಜಿನಿಯರ್ ಕೇಳಿದರೆ ಅವ್ರಿಗೆ ಹೋಗಿ ಕೇಳ್ರಿ ಅಂತ ಇದ್ದಾರೆ. ಕಾಂಟ್ರಾಕ್ಟ್ರ್ ಕೇಳಿದರೆ ನಗರಸಭೆಗೆ ಹೋಗಿ ಕೇಳ್ರಿ ಅಂತಿದ್ದಾರೆ. ಈ ಸಾರ್ವಜನಿಕರ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ತೀರಿ ಅನ್ನೋದು ನಮಗೆ ಅರ್ಥ ಆಗ್ತಾಯಿಲ್ಲ. ಈ ತಿಂಗಳು ಪೂರ್ತಿ ನಮಗೆ ಭಾಳ ಸಾರ್ವಜನಿಕರಿಗೆ ಎಲ್ಲರಿಗೂ ಭಾಳ ತೊಂದರೆ ಕೊಟ್ಟಿದ್ದಾರೆ. ನೀರಿನ ಸಮಸ್ಯೆ ಭಾಳ ಆಗಿದೆ. ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಬೇಕು. ಇಲ್ಲ, ಇದು ಬಗೆಹರಿಸಿಲ್ಲ ಅಂದರೆ ನಾವು ರಸ್ತೆ ತಡೆ ಮಾಡ್ತೇವೆ ಮುಂದಿನ ದಿನಗಳಲ್ಲಿ. ಸಾರ್ವಜನಿಕರಿಗೆ, ಗಾಂಧಿನಗರದ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾಯಿದೆ. ನೀರಿನ ಸಮಸ್ಯೆ ಭಾಳ ಆಗ್ತಾಯಿದೆ. ಆಮೇಲೆ ಅದನ್ನು ಪೈಪ್ ಹೊಡೆಯೋದು, ಅದರಲ್ಲಿ ಕಣಕ್ಕೆ ನೀರು ಬಿಡೋದು, ಇದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ನಾವು ಈಗಾಗಲೇ ಒಂದು 3-4 ಜನ ಆಸ್ಪತ್ರೆಗೆ ಸೇರಿಸಿದ್ದೀವಿ, ಗೌರ್ಮೆಂಟ್ ಆಸ್ಪತ್ರೆಗೆ. ಬೇಕಾದ್ರೆ ಬಂದು ನೀವು ನೋಡ್ಬೋದು, ಅಧಿಕಾರಿಗಳಾಗಲಿ ಯಾರೇ ಆಗಲಿ ತಕ್ಷಣ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಏನೇ ಜವಾಬ್ದಾರಿ ಆದರೂ ಇದಕ್ಕೆ ಅಧಿಕಾರಿಗಳು, ನಗರಸಭೆನೇ ಹೊಣೆ ಆಗ್ತಾರೆ ಅಂತ ನಾನು ಹೇಳ್ತೇನೆ. ಈ ಒಂದು ಇದರಲ್ಲಿ ನೀವು ತಂದಿದೆ ಸರ್. ಇದಕ್ಕೆ ಸತೀಶ್ ಅಂತೇಳಿ ವಾರ್ಡ್ ಕೌನ್ಸಿಲರು, ಅವ್ರ ಗಮನಕ್ಕೂ ತಂದಿದ್ದೇವೆ. ಇದು 19ನೇ ವಾರ್ಡ್ ಸರ್. 19, 18ನೇ ವಾರ್ಡ್ ಎರಡು ಮಧ್ಯದಲ್ಲಿರೋ BK ರಸ್ತೆ ಸರ್. ಇದು ಗಾಂಧಿನಗರ. ಅವರು ಎಲ್ಲರ ಕಡೆ ಫೋನ್ ಮಾಡಿದ್ದೀನಿ ಅವರಿಗೆ, ಎಲ್ಲ ಇಮಿಡಿಯೇಟ್ಲಿ ಕೆಲಸ ಮಾಡಿಸ್ತೇನೆ ಅಂತ ಹೇಳಿದ್ದಾರೆ. ನಾವು ಈಗ ಬಂದು ಕೇಳಿದ ಮೇಲೆ, ಹಿಂದೆಲ್ಲ ನಾವು ಅವರ ಗಮನಕ್ಕೆಲ್ಲ ತಂದಾಗ ಆಯಿತು ಮಾಡಿಸ್ತೀನಿ ಅಂತ ಹೇಳ್ತಾಯಿದ್ರು. ಈಗ ನಾವು ಅದಕ್ಕೀಗ ರಸ್ತೆ ತಡೆ ಮಾಡ್ಬೇಕಂತೇಳಿ ನಾವು ಎಲ್ಲ ಸೇರಿ ನಿರ್ಧಾರ ಮಾಡಿದ್ದೇವೆ. ಒಂದು ದಿನ, ಇವತ್ತೊಂದು ದಿನ, ನಾಳೆ ಒಂದು ದಿನ ಟೈಮ್ ಕೊಡ್ತೇವೆ. ಇದು ಮುಂದಿನ ಅವರು ಗಮನ ಹರಿಸಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟನೂ ಮಾಡ್ತೇವೆ, ರಸ್ತೆ ತಡೆ ಮಾಡ್ತೇವೆ. ಸಂಬಂಧಪಟ್ಟ ಇಂಜಿನಿಯರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಸರ್. ಈಗ ಮಾಡಿದ್ದೇವೆ. ಅನಿಲ್ ಅಂತೇಳಿ, ಶಂಕರ್ ಅಂತೇಳಿ ಅವರು ಇಂಜಿನಿಯರ್ ಇದ್ದಾರೆ ಅಂತೇಳಿ, ಅವರಿಗೆಲ್ಲ ಗಮನ ತಂದಿದ್ದೇವೆ. ಅವರು ಸಮಸ್ಯೆನೇ ಹೇಳ್ತಾರೆ. ಆ ಪೈಪ್ ಸರಿ ಇಲ್ಲ, ಪೈಪ್ ಮಧ್ಯ ರೋಡಲ್ಲಿ ಹಾಕಿದ್ದಾರೆ. ಈ ನಾವು ಎಷ್ಟೇ ವರ್ಕ್ ಮಾಡಿದ್ರು ಮತ್ತು ಡ್ಯಾಮೇಜ್ ಬರ್ತಾ ಇದೆ. ನಾವು ಈಗ ರೋಡ್ ಕೆಲಸ ಮಾಡೋದೋ ಪೈಪ್ ಕೆಲಸ ಮಾಡೋದೋ ಗೊತ್ತಾಗ್ತಾ ಇಲ್ಲ. ಅದು ಯಾವ್ದಾರ ಬೇರೆ ಗ್ರ್ಯಾಂಟಲ್ಲಿ ಅದನ್ನು ಕೆಲಸ ಮಾಡಿಸ್ಬೋದು ನಗರಸಭೆಯವರು. ಅದು ಯಾರು ಅವ್ರ ಗಮನಕ್ಕೆ ತೊಗೊತಾ ಇಲ್ಲ ಅವರು. ಈಗ ನಾವು ಅದನ್ನು ಎಷ್ಟೇ ಡ್ಯಾಮೇಜ್ ಮಾಡಿದ್ರು ಡ್ಯಾಮೇಜ್ ಆಗ್ತಾನೆ ಇದೆ, ರೆಡಿ ಮಾಡಿದರೆ ಅಂತ ಹೇಳ್ತಾ ಇದ್ದಾರೆ ಸರ್. ಇದು 19ನೇ ವಾರ್ಡಲ್ಲಿ ಇಲ್ಲಿ ಅಂಬೇಡ್ಕರ್ ಭವನ, ಆಮೇಲೆ ಈ ಕಡೆ ಇದು ಸಾಗರ ಟೌನು ಬಲಭಾಗ ಒಂದು 250 ಮನೆಗಳು ಕುಟುಂಬಕ್ಕೆ ಸಮಸ್ಯೆ ಆಗಿದೆ. ಇದು ಭೀಮನಕೋಣೆ ರೋಡ್ ಬಲಭಾಗ BK ರೋಡ್ ಗಾಂಧಿನಗರದಲ್ಲಿ 19ನೇ ವಾರ್ಡಲ್ಲಿ ಇದು ಸಂಬಂಧಪಟ್ಟ ಕೌನ್ಸಿಲರಿಗೂ ಗಮನಕ್ಕೆ ತಂದಿದ್ದೇವೆ. ಅವರು ಮನವಿ ಕೊಟ್ಟಿದ್ದಾರೆ. ಆಮೇಲೆ ನೀರು ಬಿಡೋ ಸುರೇಶ್ ಅಂತ ಇದ್ದಾರೆ, ಅವರು ಗಮನಕ್ಕೆ ತಂದಿದ್ದಾರೆ. ನಾವು ಹೇಳ್ತಾ ಇದ್ದೇನೆ ಅಂತ ಅವರು ಹೇಳ್ತಾ ಇದ್ದಾರೆ. ಈಗ ಸಂಬಂಧಪಟ್ಟ ಈ ರೋಡ್ ಕೆಲಸ ಮಾಡೋರು ಗಮನಕ್ಕೆ ತಂದಿದ್ದೇವೆ. ಇದು ಬೇಗ ಇಮಿಡಿಯೇಟ್ಲಿ ಅದನ್ನು ಬಗೆಹರಿಸಿಲ್ಲ ಅಂದರೆ ನಾವು ಬೇರೆ ಥರ ರೂಟಲ್ಲಿ ನಾವು ಹೋಗಬೇಕಾಗತ್ತೆ, ಹೋರಾಟ ಮಾಡಬೇಕಾಗುತ್ತೆ ಸರ್. ವಿಡಿಯೋ ಹಾಕಿದ್ರು ಒಂದು ಬಿಟ್ಟಾಗ ಗಾಂಧಿನಗರ ಅಂಬೇಡ್ಕರ್ ಭವನ ಹಿಂಭಾಗ
19ನೇ ವಾರ್ಡು ಇಲ್ಲಿ ಅಂಬೇಡ್ಕರ್ ಭವನ ಹಿಂಭಾಗದಲ್ಲಿ ಇಲ್ಲಿ ನಮಗೆ ನೀರಿಂದು ಸಮಸ್ಯೆ ಆಗಿದೆ. ಒಂದು ಡ್ರಮ್ ನೀರು ಕೊಡ್ತಾರೆ, ಸಾಕಾಗೋದಿಲ್ಲ ನಮಗೆ. ನೀವು ಏನಾರ ಸಹಕರಿಸಬೇಕು. ಹೇಳ ಗಾಂಧಿನಗರ ಭೀಮನ್ಕಣೆ ರೋಡಿಂದ ಮಾತಾಡ್ತಾ ಇರೋದು. ನಮ್ಮ ಏರಿಯಾದಲ್ಲಿ ನೀರಿನ ತುಂಬ ಸಮಸ್ಯೆ ಇದೆ. ಕುಡಿಯೋದಕ್ಕೂ ನೀರಿಲ್ಲ. 25 ದಿನ ಆಯಿತು, ಒಂದು ತೊಟ್ಟು ನೀರಿಲ್ಲ. ಇಲ್ಲಿ ಈ ಸಮಸ್ಯೆನ ಬಗೆಹರಿಯೋದಕ್ಕೆ ಯಾರು ಬಂದಿಲ್ಲ. ಎಷ್ಟು ಸಂಬಂಧಪಟ್ಟದ ಅಧಿಕಾರಿಗಳಿಗೆ ಕೇಳಿದರೆ ಏನು ಅವರು ರೆಸ್ಪಾನ್ಸೇ ಕೊಡ್ತಾಯಿಲ್ಲ. ಅದಕ್ಕೆ ಏನಾದ್ರು ಪರಿಹಾರ ಕೊಡ್ರಿ ಅಂತ ಕೇಳೋಕ್ಕೆ ಇಷ್ಟಪಡ್ತಾಯಿದ್ದೀವಿ. ಗಾಂಧಿನಗರ ಭೀಮನ್ಕೋಣೆ ರೋಡು ಉರ್ದು ಸ್ಕೂಲು. ಈ ಏರಿಯಾದಲ್ಲಿ ನೀರಿಂದು ತುಂಬ ಪ್ರಾಬ್ಲಮ್ ಆಗಿದೆ. ಈಗ 25 ದಿವಸ ಆಯಿತು, ನಮಗೆ ನೀರಿಲ್ಲ. ನಾವು ನೀರಿಲ್ಲ ಏನು ಮಾಡಬೇಕು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಅದನ್ನು ನಿಮಗೆ ಪರಿಹಾರ ಮಾಡಿಕೊಡ್ರಿ ಅಂತ ನಾವು ಬೇಡ್ತಾ ಇದ್ದೀವಿ. ಯಾರಿಗೆ ಕೇಳ್ತಾ ಇದ್ದೀರಿ ಪರಿಹಾರ? ಯಾರು ಮಾಡಿಕೊಡ್ಬೇಕು? ನಗರಸಭೆ ಅಧಿಕಾರಿಗಳು ಮಾಡಿಕೊಡ್ಬೇಕು. ಅಧಿಕಾರಿಗಳು ಮಾಡಿಕೊಡ್ಬೇಕು. ಭೀಮನ್ಕೋಣೆ ರಸ್ತೆ ಗಾಂಧಿನಗರ, ಇಲ್ಲಿ ನೀರಿನ ಸಮಸ್ಯೆ ತುಂಬ ಇದೆ. ನೀರಿನ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕಂತ ಅಧಿಕಾರಿಗಳಿಂದ ಕೇಳ್ಕೊಳ್ತಾ ಇದ್ದೀವಿ. 25 ದಿನ ಆಯಿತು, ನೀರಿಲ್ಲ. ಎಲ್ಲರೂ ಅದಕ್ಕೆ ಸಹಕರಿಸಿ ನಮಗೆ ಆದಷ್ಟು ಬೇಗ ಮಾಡಿಕೊಡಿ. ಭೀಮನ್ಕೋಣೆ ರೋಡು ಗಾಂಧಿನಗರ ಮೇನ್ ಭಾಗದ ಹಿಂಭಾಗ, ಅಯ್ಯಪ್ಪ ಸ್ವಾಮಿ ಹಿಂಭಾಗದ ರೋಡು. ಹೆದ್ದಾರಿ ಕೆಲಸ ನಡೀತಾ ಇದೆ. 25 ದಿವಸ ಆಯಿತು. ಪೂರಾ ಪೈಪ್ಲೈನ್ಗಳನ್ನು ಒಡೆದು ಹಾಕಿ ಒಂದು ನಗರಸಭೆಯಿಂದನೂ ಒಂದು ಟ್ಯಾಂಕರ್ ವ್ಯವಸ್ಥೆ ಮಾಡ್ತಾಯಿಲ್ಲ, ಹಾಗೂ ನಲ್ಲಿ ನೀರು ಬರ್ತಾಯಿಲ್ಲ. ಇಲ್ಲಿ ಯಾವುದು ಬಾವಿ ವ್ಯವಸ್ಥೆನೂ ಇಲ್ಲ. 35-40 ಮನೆ ಇದ್ದಾವೆ ಈ ಕೇರಿಯಲ್ಲಿ. ನೀರಿಗೋಸ್ಕರ ಏನು ಮಾಡಬೇಕು? ಅಧಿಕಾರಿಗಳು ಎಲ್ಲಿದ್ದಾರೆ? ಯಾರಿಗೆ ಹೇಳಬೇಕು? ಇಲ್ಲಿ ಕೌನ್ಸಿಲರು ಇಲ್ಲ, ಇತ್ಲ ಬೇರೆ ಅಧಿಕಾರಿಗಳು ಇಲ್ಲ. ಹೀಗಿರೋದ್ರಿಂದ ಇಲ್ಲಿರೋ ಜನರಿಗೆಲ್ಲ ತುಂಬ ತೊಂದರೆ ಆಗಿದೆ. ದಯವಿಟ್ಟು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಡಿ. ವಾರ್ಡ್ ಎಷ್ಟು ಬರುತ್ತೆ ಇದು? 19ನೇ ವಾರ್ಡು. ಸಾಗರ ಟೌನ್. ಹಾಂ, ಗಾಂಧಿನಗರ 19ನೇ ವಾರ್ಡು, ಅಂಬೇಡ್ಕರ್ ಭವನ ಹಿಂಭಾಗ.